ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕಡೆ ತನಕ ನೋಡಿ. ರಘು ಅವರು ನಮ್ಮ ಗಿಲ್ಲಿಯವರನ್ನು ಯಾಕೆ ಅನ್ಫಾಲೋ ಮಾಡಿದರು ಅಂತ ನಾನು ಮುಂಚೆನೇ ಹೇಳ್ತಾ ಇದ್ದೆ. ಗಿಲ್ಲಿ ಅವರಿಗೆ ಮತ್ತು ರಘು ಅವರು ಅಂದರೆ ರಘು ಅವರಿಗೆ ಗಿಲ್ಲಿಯವರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಅಂತ. ಬಟ್ ಇವಾಗ ಆ ಒಂದು ಮಾತಿಗೆ ಪುಷ್ಟಿ ಸಿಕ್ತು. ಸೊ ಏನು ಅಂತ ನೋಡೋಣ ಬನ್ನಿ. ರಘು ಅವರ ಮನಸ್ಸಿನಲ್ಲಿ ಏನಿದೆ, ಸೊ ಇದು ಯಾಕೆ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ ಅಂದರೆ ಬಿಗ್ ಬಾಸ್ ನಡೀತಾ ಇದ್ದಾಗಲೇ ನಾನು ಹೇಳ್ತಾ ಇದ್ದೆ, ರಘು ಅವರು ಗಿಲ್ಲಿ ಅವರ ಜೊತೆ ಒಂದು ಫ್ರೆಂಡ್ಶಿಪ್ಪನ್ನು ಕಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಸೊ ಅವರು ಆವಾಗ ಆ ಸೇವಿಂಗ್ಸ್ ಲೆವೆಲನ್ನು ರೀಚ್ ಆಗಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಎಲ್ಲಿ ಅವರು ಗಿಲ್ಲಿ ಅವರ ಜೊತೆ ಇನ್ನೊಂದು ಸರಿ ಬಾಂಡ್ ರಿಸೀವ್ ಮಾಡಿದ್ರು, ಟಾಪ್ 5 ಬಂದರು ಅವರು. ಇಲ್ದಿದ್ರೆ ಅವರು ಟಾಪ್ 5 ಕ್ಯಾಂಡಿಡೇಟೇ ಅಲ್ಲ ಅಂತ ನಾನು ಯಾವಾಗಲೂ ಬಿಗ್ ಬಾಸ್, ಯಾರೆಲ್ಲ ಬಿಗ್ ಬಾಸ್ ವಿಡಿಯೋ ನೋಡಿದ್ದೀರೋ ಅವ್ರಿಗೆ 100% ಅರ್ಥ ಆಗುತ್ತೆ. ಸೊ ಇವಾಗ ರಘು ಅವರು 100% ಅದು ನಿಜ ಅಂತಲೇ ಪ್ರೂವ್ ಮಾಡಿದರು. ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೇನೆ ಅಂದರೆ, ರಘು ಅವರಿಗೆ ಗೊತ್ತಿತ್ತು ಗಿಲ್ಲಿ ಅವರ ಫ್ಯಾನ್ ಬೇಸ್ ಏನು, ರಕ್ಷಿತಾ ಅವರ ಫ್ಯಾನ್ ಬೇಸ್ ಏನು ಅಂತ. ಸೊ ರಕ್ಷಿತಾ ಅವರನ್ನು ಅವರು ಬಿಟ್ಕೊಡ್ಲೇ ಇಲ್ಲ. 2 ತಿಂಗಳು ಅಲ್ಲಲ್ಲಿ ಕರ್ಕೊಂಡು ಹೋದರು. ಅವರ ಹೊಸ ಚಾನಲ್ಗೆ ರಕ್ಷಿತಾ ಅವರನ್ನು ಯೂಸ್ ಮಾಡಿದರು. ಫ್ಯಾನ್ ಫಾಲೋವಿಂಗ್ಸನ್ನು ಜಾಸ್ತಿ ಮಾಡಿಕೊಂಡ್ರು. ರಕ್ಷಿತಾ ಅವರ ಫ್ಯಾನ್ಸ್ ಕೂಡ ಇವರನ್ನು ಫಾಲೋ ಮಾಡೋ ಹಾಗೆ ಮಾಡಿದರು. ಬಟ್ ಎಲ್ಲೋ ಒಂದು ಕಡೆ ಗಿಲ್ಲಿಯವರ ಒಂದು ಫ್ಯಾನ್ ಫಾಲೋವಿಂಗ್ ಸಿಗಲಿಲ್ಲ ಇವರಿಗೆ. ತುಂಬ ವೆಯ್ಟ್ ಮಾಡಿದರು. ಮೊನ್ನೆ ಅನುಬಂಧದ ಒಂದು ಶೂಟಿಂಗ್ನಲ್ಲೂ ಕೂಡ ಹೇಳ್ತಾ ಇದ್ರು, ಈ ಒಂದು ನಮ್ಮ ಬಾಂಡಿಂಗನ್ನು ಹೀಗೆ ಇಟ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ, ಆದರೆ ಕೆಲವೊಬ್ಬರು ಪ್ರಯತ್ನ ಪಡ್ತಾ ಇಲ್ಲ ಅಂತ ರಘು ಅವರು ಹೇಳಿದರು. ಆವಾಗಲೇ ನನಗೆ ಅರ್ಥ ಆಗಿತ್ತು. ನಾನು ನೋಡಿರ್ಬೋದು ನೀವು, ರಕ್ಷಿತಾ ಮತ್ತು ರಘು ಅವರ ಒಂದು ಬಗ್ಗೆ ವಿಡಿಯೋ ಮಾಡಿದಾಗ ಗಿಲ್ಲಿ ಅವರ ಬಗ್ಗೆ ನಾನು ಮೆನ್ಷನ್ ಮಾಡಿದ್ದೆ. ಸೊ ಯಾಕಂದರೆ ಒಬ್ಬ ಮನುಷ್ಯನಿಗೆ ಫ್ಯಾನ್ ಫಾಲೋವಿಂಗ್ ಬಂತು ಅಂತ ಕೂಡಲೇ ಎಲ್ರಿಗೂ ಜಲಸಿ ಅಂತೂ ಇದ್ದೇ ಇದೆ. ಎಲ್ಲರೂ ಆಲ್ಮೋಸ್ಟ್ ಬಿಗ್ ಬಾಸಲ್ಲಿ ಇದ್ದಿದ್ದರಲ್ಲಿ ಒಂದು ನನಗೆ 5%, ಒಂದು 5 ಜನ ಗಿಲ್ಲಿ ಅವರ ಒಂದು ವಿನ್ನಿಂಗ್ ಮೂಮೆಂಟನ್ನು ಎಂಜಾಯ್ ಮಾಡಿದರು ಬಿಗ್ ಬಾಸಲ್ಲಿ. ಉಳಿದಂಥವರು ಎಲ್ಲರೂ ಬಿಗ್ ಬಾಸಲ್ಲಿ ಗಿಲ್ಲಿಯವರನ್ನು ವಿನ್ ಆದದನ್ನು ಅವರನ್ನು ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಅಷ್ಟು ಗಿಲ್ಲಿಯನ್ನು ಹೇಟ್ ಮಾಡ್ತಾ ಇದ್ದಾರೆ ಇವರು. ಸೊ ಇಲ್ಲಿ ಈಗ ಏನಾಗ್ತಾ ಇದೆ ಅಂದರೆ, ರಘು ಅವರಿಗೆ ರಕ್ಷಿತಾ ಅವರ ಫ್ಯಾನ್ ಫಾಲೋವಿಂಗ್ ಸಿಕ್ತು. ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಒಳಗಡೆ ಗಿಲ್ಲಿ ಅವರು ಹೇಳ್ತಾ ಇದ್ರು, ನಾನು ನಿಮ್ಮ ಜಿಮ್ಮಿಗೆ ಬರ್ತೇನೆ ಅಥವಾ ನಾವು ಮನೆಗೆ ಬರ್ತೇನೆ ಅಂತ ಹೇಳಿದಾಗ ರಘು ಅವರು ಡೈರೆಕ್ಟಾಗಿ ಹೇಳ್ತಾ ಇದ್ರು, ನಾನು ನಿನ್ನನ್ನು ಹೊಡ್ತೇನೆ, ಹೊಡೆದಾಗ್ಬಿಡ್ತೇನೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಆವಾಗ ಗಿಲ್ಲಿ ಅವರಿಗೆ ಗೊತ್ತಾಯ್ತು ಇವ್ರ ನಿಜ ರೂಪ ಏನು ಅಂತ. ಬಟ್ ಅವ್ರು ಗಿಲ್ಲಿ ಅವರು ಎಲ್ಲೂ ಕೂಡ ರಘು ಅವ್ರನ್ನ ಬಿಟ್ಟು ಕೊಡಲಿಲ್ಲ, ಅದಂತೂ ನಿಜ. ಬಟ್ ಇಲ್ಲಿ ಹೊರಗಡೆ ಬಂದ ಮೇಲೆ ಅವರ ಫ್ಯಾನ್ ಫಾಲೋವಿಂಗನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವ್ರ ಕೈಲೆಲ್ಲ ಆಗ್ತಾ ಇಲ್ಲ. ಅಷ್ಟು ಫ್ಯಾನ್ ಫಾಲೋವಿಂಗ್ಸ್ ಇವಾಗಲೂ ಒಂದು ಆಲ್ಮೋಸ್ಟ್ 2 ಮಂತ್ಸ್ ಆಯಿತು. ಅಷ್ಟೇ ಕ್ರೌಡ್ ಅವರನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಗಿಲ್ಲಿ ಅವರನ್ನು. ಸೊ ಇದು ಎಲ್ಲೋ ಒಂದು ಕಡೆ ರಘು ಅವರಿಗೆ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇವಾಗ ಹೀಟ್ ಮೂಮೆಂಟಲ್ಲಿ ನಾನು ಕೂಡ ಫ್ಯಾನ್ ಫಾಲೋವಿಂಗ್ಸನ್ನು ಇಟ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು. ಗಿಲ್ಲಿ ಅವರು ನನ್ನ ಜಿಮ್ಮಿಗೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು, ಅಥವಾ ಗಿಲ್ಲಿ ಅವರು ನನ್ನ ಈ ಕಿಚನ್ ಇದಕ್ಕೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು, ಅಥವಾ ಗಿಲ್ಲಿ ಜೊತೆ ಒಂದು ಫೂಟೇಜ್ ಸಿಕ್ಕಿದ್ರೂ ಸಾಕು ಅನ್ನೋ ಮಟ್ಟಿಗೆ ರಘು ಅವರು ಬಂದಿದ್ದರು. ಬಟ್ 2.5 ತಿಂಗಳು ಆಯಿತು, ಇನ್ನೂ ಕೂಡ ಗಿಲ್ಲಿ ಅವರು ಫೂಟೇಜ್ ಕೊಡಲಿಲ್ಲ. ಅದಕ್ಕೋಸ್ಕರ ಗಿಲ್ಲಿ ಅವರನ್ನು ಇನ್ಸ್ಟಾಗ್ರಾಮಿಂದ ಫಾಲೋ ಮಾಡಿದರು. ಸೊ ಇಷ್ಟೇ ವಿಷಯ ಇಷ್ಟು ಅಂದರೆ ಏನು ಗೊತ್ತಾ, ಅದನ್ನು ಕೂಡ ಅವರು ಮೀಡಿಯಾದಲ್ಲಿ ಅವರೇ ಹೇಳಿಬಿಟ್ಟು ಒಂದು ಕ್ರೆಡಿಟ್ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಡಾಗ್ ಸತೀಶ್ ಅವರು ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ರಘು ಅವರಿಗೆ ಒಟ್ಟಾರೆ ನೇಮು ಮತ್ತು ಫೇಮ್ ಬೇಕು. ಸೊ ಇದೇ ರಘು ಅವರನ್ನು ನಾನು ಒಂದು ಟೈಮಲ್ಲಿ ಅವರ ಅವಾರ್ಡ್ಗಳಿಗೆ ಆಗಿರ್ಬೋದು, ಅವರ ಒಂದು ಮಾಡಿದಂಥ ಕರ್ನಾಟಕಕ್ಕೆ ಅಂದರೆ ದೇಶದಲ್ಲಿ ಅವರೊಂದು ಅವಾರ್ಡ್ ವಿನ್ನಿಂಗಿಗೆ ನಾನೇ ಒಂದು ಇವರಿಗೆ ಸಪೋರ್ಟ್ ಮಾಡಿದ್ದೆ. ಬಟ್ ಇವಾಗ ಎಲ್ಲೋ ಒಂದು ಕಡೆ ರಘು ಅವರ ಮೇಲೆ ಇದ್ದಂಥ ಸ್ವಲ್ಪ ಪ್ರೀತಿ ಕೂಡ ಕಮ್ಮಿ ಆಯಿತು ಅಂತ ಹೇಳ್ತಾ ಇದ್ದೇನೆ. ನನಗೆ ಅಂತೂ ಕಮ್ಮಿ ಆಯಿತು. ಸೊ ಗೊತ್ತಿಲ್ಲ ಇನ್ನು ಏನೇನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.